ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ನೀವೆಲ್ಲರೂ ಸಂತೋಷವಾಗಿ ಕ್ಷೇಮವಾಗಿದ್ದೀರಿ ಎಂದು ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಇಂದು ದೇವರ ಜೀವವುಳ್ಳ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರ ಆಶೀರ್ವಾದವು ಭಾಗ್ಯದಾಯಕವು. ಹೌದು ಪ್ರಿಯರೇ, ದೇವರ ಆಶೀರ್ವಾದ ಭಾಗ್ಯದಾಯಕವಾಗಿದೆ. ನೋಡ್ರಿ ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 22ನೇ ವಚನದಲ್ಲಿ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಕೊಡುವಂಥ ಆಶೀರ್ವಾದ ಭಾಗ್ಯದಾಯಕವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಕೊಡುವಂಥ ಆಶೀರ್ವಾದದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ ಇರ್ತದೆ. ದೇವರು ಕೊಡುವಂಥ ಆಶೀರ್ವಾದ ಭಾಗ್ಯದಾಯಕವು, ಅದರಲ್ಲಿ ವ್ಯಸನ ಇರುವುದಿಲ್ಲ. ನೀವು ದೇವರು ಆಶೀರ್ವಾದ ಕೊಡವರಿಗೂ ಕಾಯಬೇಕು, ಪ್ರಾರ್ಥನೆ ಮಾಡುತ್ತಿರಬೇಕು. ಅನೇಕ ಜನರು ಆತುರ ಪಡುತ್ತಾರೆ. ಮನೆ ಕಟ್ಟುವ ವಿಷಯದಲ್ಲಿ, ವಾಹನವನ್ನು ತೆಗೆದುಕೊಳ್ಳುವಂಥ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ, ಅನೇಕ ವಿಷಯದಲ್ಲಿ ಆತುರ ಪಡ್ತಾರೆ. ಆತುರ ಪಡಬಾರದು. ದೇವರು ನಿಮಗೆ ಆಶೀರ್ವಾದ ಕೊಡವರಿಗೂ ಕಾಯಬೇಕು. ದೇವರ ಆಶೀರ್ವಾದಕ್ಕಾಗಿ ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಪ್ರಾರ್ಥಿಸ್ತಿರಬೇಕು. ದೇವರ ಆಶೀರ್ವಾದದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಇರ್ತದೆ. ಆ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅನೇಕ ಜನರು ನನಗೆ ತಿಳಿಸುವುದುಂಟು, ನಾನು ತಪ್ಪು ಮಾಡಿದೆ, ದುಡುಕಿ ಕೆಲಸವನ್ನು ಮಾಡಿದೆ, ಈಗ ಸಮಸ್ಯೆಯಲ್ಲಿದ್ದೇನೆ, ವೇದನೆ ಪಡ್ತಿದ್ದೇನೆ, ನನಗೆ ತುಂಬ ಲಾಸ್ ಆಯಿತು, ತುಂಬ ಸಮಸ್ಯೆಗಳು ಬಂದವು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಆತುರ ಪಡಬೇಡ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲು ಸಿದ್ಧನಿದ್ದಾನೆ. ದೇವರ ಆಶೀರ್ವಾದ ನಿಮಗೆ ಬರೋವರೆಗೂ ನೀವು ಕಾಯಬೇಕು. ದೇವರು ಕೊಡುವಂಥ ಆಶೀರ್ವಾದದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ ಇರ್ತದೆ. ಅಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ದೇವರ ಸನ್ನಿಧಿಯಲ್ಲಿ ಕಾಯಬೇಕು. ಪ್ರಾರ್ಥನೆ ಮಾಡುತ್ತಾ, ದೇವರೇ ನನ್ನನ್ನು ಆಶೀರ್ವಾದ ಮಾಡ್ರಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಕಾದಿರುವಾಗ ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನದಲ್ಲಿ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ದೇವರು ನಿಮಗೇನೆಲ್ಲ ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನದ ಫಲವನ್ನು, ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕು. ಆತುರ ಬೇಡ. ಅನೇಕ ಜನರು ಆತುರ ಪಡ್ತಾರೆ, ತಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡ್ತಾರೆ. ಬೇಗ ನನಗೆ ಈ ಕಾರ್ಯ ಆಗಬೇಕೆಂಬುದಾಗಿ ದುಡುಕಿ ಸಮಸ್ಯೆಗಳಲ್ಲಿ ವೇದನೆ ಪಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನಲ್ಲಿ ತಾಳ್ಮೆ ಇರಲಿ, ಕಾದುಕೊಂಡಿರು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ತಿಳ್ಕೊಳ್ಬೇಕು.
ಆಶೀರ್ವಾದಗಳು ತಡೆಯಾದಾಗ ದೇವರ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥಿಸಬೇಕು. ದೇವರು ತಕ್ಕ ಸಮಯದಲ್ಲಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಂಬಬೇಕು. ದೇವರು ಆಶೀರ್ವಾದ ಮಾಡೋವರೆಗೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ದೇವರು ತಕ್ಕ ಸಮಯದಲ್ಲಿ ಭಾಗ್ಯದಾಯಕವಾದಂಥ ಆಶೀರ್ವಾದಗಳನ್ನು ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನದಲ್ಲಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಪರಲೋಕದಲ್ಲಿರುವ ತಂದೆಯಾದ ದೇವರು ನಮ್ಮ ಪಾಪ ಶಾಪದ ಬಿಡುಗಡೆಗಾಗಿ ನಮ್ಮ ಪರಿಹಾರಿಯಾಗಿ ಯೇಸು ಕ್ರಿಸ್ತನನ್ನೇ ನಮಗೋಸ್ಕರ ಕೊಟ್ಟನು. ವಾಕ್ಯ ಹೇಳ್ತದೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಎಷ್ಟು ಸುಂದರವಾಗಿದೆ ನೋಡ್ರಿ. ಮಗನನ್ನೇ ಕೊಟ್ಟ ದೇವರು ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದಂಥ ದೇವರು ಸಮಸ್ತವನ್ನು ಕೊಡದೆ ಇರುವನೇ. ತಕ್ಕ ಸಮಯದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡ್ತಾರೆ. ಹೋರಾಟಗಳಿಂದ ಬಿಡುಗಡೆ ಕೊಡ್ತಾರೆ. ನಿಮ್ಮ ಕುಟುಂಬವನ್ನು ಕಟ್ಟುತ್ತಾರೆ. ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ಆಶೀರ್ವಾದ ಮಾಡ್ತಾರೆ. ನಿಮ್ಮ ಜೀವಿತಕ್ಕೆ ಏನೇನು ಬೇಕು ಎಲ್ಲವನ್ನ ದೇವರು ತಕ್ಕ ಸಮಯದಲ್ಲಿ ಒದಗಿಸಿ ಕೊಡ್ತಾರೆ. ದೇವರ ಆಶೀರ್ವಾದವು ಭಾಗ್ಯದಾಯಕವು. ಅದರಲ್ಲಿ ವ್ಯಸನ ಇರುವುದಿಲ್ಲ. ನೀವು ದೇವರ ಸಂದಿಲಿ ಕಾಯಬೇಕು. ಮಗನನ್ನೇ ಕೊಟ್ಟ ದೇವರು ಸಮಸ್ತವನ್ನು ಕೊಡದೆ ಇರುವನೇ. ಎಷ್ಟು ಸುಂದರವಾಗಿದೆ ನೋಡ್ರಿ ವಾಕ್ಯ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ದೇವರು ಕೊಡ್ತಾರೆ. ಹಾಗಾದ್ರೆ ಭಾಗ್ಯದಾಯಕವಾದಂಥ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ತಾಳ್ಮೆಯಿಂದ ಕಾದಿರಬೇಕು. ದೇವರು ನನಗೆಲ್ಲವನ್ನ ಅನುಗ್ರಹಿಸಿ ಕೊಡ್ತಾನೆ ಎಂಬುದಾಗಿ ನಂಬಿಕೊಂಡು ನೀವು ಕಾದಿರಬೇಕೆಂಬುದಾಗಿ ದೇವರ ವಾಕ್ಯ ಇಂದು ನಿಮಗೆ ಬೋಧಿಸ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ? ಆತರ ಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ವೇದನೆ ಪಡಬೇಡ್ರಿ. ದೇವರು ಭಾಗ್ಯದಾಯಕವಾದಂಥ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ತಾನೆ. ದೇವರು ಕೊಡುವಂಥ ಆಶೀರ್ವಾದದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ ಇರ್ತದೆ. ದೇವರು ಕೊಡುವಂಥ ಆಶೀರ್ವಾದವನ್ನು ಹೊಂದಿಕೊಂಡು ಅನೇಕ ಜನರಿಗೆ ನೀವು ಸಾಕ್ಷಿಯಾಗಿ ಜೀವನ ಮಾಡಲು ದೇವರು ನಿಮ್ಮನ್ನು ತಕ್ಕ ಸಮಯದಲ್ಲಿ ಆಶೀರ್ವಾದ ಮಾಡುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ 5ನೇ ವಚನದಲ್ಲಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನವಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ ಎಂಬುದಾಗಿ ದಾವೀದನು ಹೇಳುತ್ತಾನೆ. ದಾವೀದನು ದೇವರನ್ನ ತಿಳುಕೊಂಡನು, ದೇವರ ಸ್ವಭಾವನ ತಿಳಿದುಕೊಂಡನು, ದೇವರ ಗುಣಗಳನ್ನು ತಿಳಿದುಕೊಂಡನು. ದೇವರು ನನ್ನನ್ನು ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ತಿಳಿದುಕೊಂಡನು. ನೀವು ತಿಳ್ಕೊಳ್ಬೇಕು. ಆತನು ಹೇಳ್ತಾನೆ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನವಾದ ದೇವರು ಯಾರು? ನಿನಗೆ ಸಮಾನವಾದ ದೇವರು ಯಾರೂ ಇಲ್ಲ. ಮುಂದೆ ಆತನು ಹೇಳ್ತಾನೆ, ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ವಿಷಯದಲ್ಲಿ ಒಳ್ಳೆ ಆಲೋಚನೆಯನ್ನು ಮಾಡಿದ್ದಾರೆ, ಶ್ರೇಷ್ಠವಾದ ಆಲೋಚನೆಯನ್ನು ಮಾಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲು
ಆಶೀರ್ವಾದಗಳನ್ನು ಕೊಡಲು, ನಿಮ್ಮ ಕುಟುಂಬದಲ್ಲಿ ಏರಳುವಂಥ ಆಶೀರ್ವಾದಗಳನ್ನು ಕೊಡಲು ದೇವರು ಮೊದಲೇ ತೀರ್ಮಾನ ಮಾಡಿದ್ದಾರೆ. ದಾವೀದನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡ್ರಿ, ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಹಾಗಾದರೆ ವಿಶೇಷವಾದಂಥ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಮೊದಲೇ ದೇವರು ತೀರ್ಮಾನ ಮಾಡಿದ್ದಾರೆ. ಸಂತೋಷ ಪಡ್ರಿ, ದುಃಖ ಪಡಬೇಡ್ರಿ, ವೇದನೆ ಪಡಬೇಡ್ರಿ. ವಾಕ್ಯದಲ್ಲಿ ನೋಡ್ತೇವೆ, ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ. ದೇವರು ನಿಮ್ಮ ಜೀವಿತದಲ್ಲಿ ಏರಳುವಂಥ ಆಶೀರ್ವಾದಗಳನ್ನು ಕೊಡಲು ಮೊದಲೇ ತೀರ್ಮಾನ ಮಾಡಿದ್ದಾರೆ. ಆ ಆಶೀರ್ವಾದ ಭಾಗ್ಯದಾಯಕವು. ದೇವರು ಕೊಡುವಂಥ ಆಶೀರ್ವಾದದಲ್ಲಿ ವ್ಯಸನ ಇರುವುದಿಲ್ಲ. ದೇವರು ಕೊಡುವಂಥ ಆಶೀರ್ವಾದದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ ಇರ್ತದೆ. ಅದನ್ನು ನೀವು ಹೊಂದಿಕೊಳ್ಳಲು ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು, ನಂಬಿಕೊಂಡಿರಬೇಕು. ದೇವರು ತಕ್ಕ ಸಮಯದಲ್ಲಿ ನನ್ನನ್ನು ಆಶೀರ್ವಾದ ಮಾಡ್ತಾನೆ, ನನ್ನ ಕುಟುಂಬವನ್ನು ಕಟ್ಟುತ್ತಾನೆ, ನನ್ನ ಜೀವಿತ ಇದ್ದ ಹಾಗೆ ಇರುವುದಿಲ್ಲ, ದೇವರು ತನ್ನ ಚಿತ್ತಂತೆ ನನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಎಷ್ಟು ಸುಂದರವಾಗಿದೆ ನೋಡ್ರಿ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ. ದೇವರು ಒಂದು ದೊಡ್ಡ ಯೋಜನೆಯನ್ನು, ದೊಡ್ಡ ಆಶೀರ್ವಾದವನ್ನು ನಿಮ್ಮಲ್ಲಿ ಮಾಡಲು ದೇವರು ಇಷ್ಟವುಳ್ಳವನಾಗಿದ್ದಾನೆ. ದೇವರು ಮೊದಲೇ ಆಲೋಚನೆ ಮಾಡಿ ಇಟ್ಟಿದ್ದಾರೆ. ಅದನ್ನು ನೀವು ಹೊಂದಿಕೊಳ್ಳಲು ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರಬೇಕು. ವಾಕ್ಯದಲ್ಲಿ ನಾವು ನೋಡಿದೆವು, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ದೇವರಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕು. ಮನೆ ಕಟ್ಟಲು ತಾಳ್ಮೆ ಬೇಕು, ಮಕ್ಕಳ ಜೀವಿತವನ್ನು ಕಟ್ಟಲು ತಾಳ್ಮೆ ಬೇಕು, ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳಲು ತಾಳ್ಮೆ ಬೇಕು. ಶೋಧನೆಗಳ ಮೇಲೆ, ಹೋರಾಟದ ಮೇಲೆ ಜಯವನ್ನು ಪಡೆಕೊಳ್ಳಲು ನಿಮಗೆ ತಾಳ್ಮೆ ಬೇಕು. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲು ತಾಳ್ಮೆ ಬೇಕು. ತಾಳ್ಮೆಯಿಂದ ದೇವರ ನಂಬಿಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಸಿದ್ಧಪಡಿಸಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ದೇವರು ತಕ್ಕ ಸಮಯದಲ್ಲಿ ನಿಮಗೆ ಅನುಗ್ರಹಿಸಿ ಕೊಡ್ತಾನೆ. ದೇವರು ನಿಮಗಿಟ್ಟಿರುವಂಥ ಆಶೀರ್ವಾದಗಳನ್ನು ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ನಿಲ್ಲಿಸಲು, ತಡೆಯಲು ಸಾಧ್ಯವಿಲ್ಲ. ದೇವರು ತಕ್ಕ ಸಮಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಿಮಗೆ ಅನುಗ್ರಹಿಸಿ ಕೊಡ್ತಾನೆ. ನೀವು ಚಿಂತೆ ಮಾಡಬಾರ್ದು. ಜನರು ನನ್ನ ಕೇವಲವಾಗಿ ಮಾತನಾಡ್ತಾರೆ, ಕೇವಲವಾಗಿ ಪರಿಗಣಿಸ್ತಾರೆ ಎಂಬುದಾಗಿ ಜನರ ಮಾತನ್ನ ಕೇಳಿ ನೀವು ವೇದನೆ ಪಡಬಾರ್ದು. ದೇವರ ಮಾತನ್ನ ಕೇಳ್ರಿ. ದೇವರು ಏನು ಹೇಳ್ತಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸುತ್ತಾರೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಭೂಮಿ ಆಕಾಶಗಳು ಅಳಿದು ಹೋದರೂ ದೇವರ ಮಾತುಗಳು ಅಳಿದು ಹೋಗುವುದಿಲ್ಲ. ನೀವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ದೇವರು ಏನು ಹೇಳಿದಾರೋ ಅದನ್ನು ನನ್ನ ಜೀವಿತದಲ್ಲಿ ಮಾಡ್ತಾರೆ ಎಂಬುದಾಗಿ ನಂಬಬೇಕು. ನಂಬಿ ಪ್ರಾರ್ಥನೆ ಮಾಡುತ್ತಿರುವಾಗ ತಕ್ಕ ಸಮಯದಲ್ಲಿ ಭಾಗ್ಯದಾಯಕವಾದಂಥ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 3ನೇ ವಚನದಲ್ಲಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಿಮಗೇನೇನು ಅಗತ್ಯತೆಗಳಿದೆ, ನಿಮ್ಮ ಕುಟುಂಬದಲ್ಲಿ ಏನೇನು ಬೇಕಾಗಿದೆ, ಎಲ್ಲವನ್ನ ದೇವರಿಗೆ ವಹಿಸಿರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಏನೇನು ಬೇಕು ಎಲ್ಲವನ್ನ ದೇವರಿಗೆ ತಿಳಿಸಿರಿ. ಪ್ರಾರ್ಥನೆ ಮೂಲಕ ತಿಳಿಸಿರಿ. ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆಗಳಿದೆ, ಹೋರಾಟಗಳಿದೆ, ಎಲ್ಲವನ್ನ ದೇವರಿಗೆ ತಿಳಿಸಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥನೆ ಮಾಡ್ರಿ.
ದೇವರೇ, ನನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡುವ ದೇವರು ನೀನೇ. ನಿನ್ನ ಆಶೀರ್ವಾದ ಭಾಗ್ಯದಾಯಕವು, ಅದರಲ್ಲಿ ವ್ಯಸನ ಇರುವುದಿಲ್ಲ. ಅಂಥ ಆಶೀರ್ವಾದಗಳನ್ನ ನನ್ನ ಜೀವಿತದಲ್ಲಿ ಕೊಡ್ರಿ. ನನ್ನ ಮಕ್ಕಳ ಭವಿಷ್ಯತನ್ನು ಆಶೀರ್ವಾದ ಮಾಡಿರಿ. ನನ್ನ ಕುಟುಂಬವನ್ನು ಕಟ್ಟ್ರಿ. ಒಂದು ವೇಳೆ ನೀವು ದೇವರ ಸೇವೆಯನ್ನು ಮಾಡ್ತಿರ್ಬೋದು, ಈ ಸೇವೆಯನ್ನು ನೀವು ಆಶೀರ್ವಾದ ಮಾಡಿರಿ. ಮನೆಯನ್ನು ಕಟ್ಟುತ್ತಿರ್ಬೋದು, ಇದನ್ನು ಆಶೀರ್ವಾದ ಮಾಡಿರಿ. ಒಂದು ವೇಳೆ ನೀವು ಸಭೆಯನ್ನು ಕಟ್ಟುತ್ತಿರಬಹುದು, ದೇವರೇ ಇದನ್ನು ಆಶೀರ್ವಾದ ಮಾಡಿರಿ ಎಂಬುದಾಗಿ ಎಲ್ಲವನ್ನ ದೇವರಿಗೆ ವಹಿಸಿರಿ. ನೀನೇ ಇದಕ್ಕೆ ಒಡೆಯನಪ್ಪ. ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುವ ದೇವರು ನೀನಪ್ಪ. ನೀನು ಕೊಡುವಂಥ ಆಶೀರ್ವಾದ ಭಾಗ್ಯದಾಯಕವು, ಅದರಲ್ಲಿ ವ್ಯಸನ ಇರುವುದಿಲ್ಲ. ಅಂಥ ಆಶೀರ್ವಾದಗಳನ್ನು ಕೊಡುವ ದೇವರು ನೀನೇ. ನನ್ನನ್ನು ಆಶೀರ್ವಾದ ಮಾಡಿರಿ ಎಂಬುದಾಗಿ ಎಲ್ಲವನ್ನ ದೇವರಿಗೆ ನೀವು ತಿಳಿಸಬೇಕು, ವಹಿಸಬೇಕು. ಅವಾಗೇನಾಗ್ತದೆ? ನಿಮ್ಮ ಉದ್ದೇಶಗಳು ಸಫಲವಾಗುವವು. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ನೀವು ದೇವರ ವಾಕ್ಯವನ್ನು ಹೆಚ್ಚಾಗಿ ಗಮನಿಸಬೇಕು. ದೇವರ ಸನ್ನಿಧಿಯಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಲೋಕವನ್ನು ನೋಡುತ್ತಾ, ಸಮಸ್ಯೆಗಳನ್ನು ನೋಡುತ್ತಾ, ಕಷ್ಟಗಳನ್ನು ನೋಡುತ್ತಾ, ವೇದನೆ ಪಡುತ್ತಾ, ದುಃಖ ಪಡುತ್ತಾ ಇರುವುದೇ ಆದರೆ ಯಾವ ಪ್ರಯೋಜನವೂ ಇಲ್ಲ. ದೇವರ ವಾಕ್ಯವನ್ನು ನೋಡ್ರಿ. ದೇವರ ಸನ್ನಿಧಿಯಲ್ಲಿ ಗಂಟೆಗಟ್ಟಲೆ ಕುಳಿತುಕೊಂಡು ಪ್ರಾರ್ಥಿಸಿರಿ. ದೇವರು ನಿಮಗೆ ತಕ್ಕ ಸಮಯದಲ್ಲಿ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡ್ತಾನೆ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ಅದನ್ನು ಮರೆತು ಬಿಡಬೇಡ್ರಿ. ದೇವರು ಏನು ವಾಗ್ದಾನ ಮಾಡ್ತಾರೋ ಅದನ್ನು ನೆರವೇರಿಸ್ತಾರೆ. ವಾಗ್ದಾನದ ಫಲಗಳನ್ನು ಹೊಂದಿಕೊಳ್ಳಲು ನೀವು ನಂಬಿಕೊಂಡು ಕಾದಿದ್ದು ತೀವ್ರವಾಗಿ ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳ್ರಿ. ದೇವರು ನಿಮಗೆ ತಕ್ಕ ಸಮಯದಲ್ಲಿ ಕೊಡಲು ಸಿದ್ಧನಿದ್ದಾನೆ. ಅದನ್ನು ನಂಬಿರಿ. ಸಂತೋಷವಾಗಿರ್ರಿ. ಚಿಂತೆ ಮಾಡಬೇಡ್ರಿ. ವೇದನೆ ಪಡಬೇಡ್ರಿ. ದುಃಖ ಪಡಬೇಡ್ರಿ. ಅನೇಕ ಜನರು ವೇದನೆ ಪಟ್ಟು ದುಃಖಪಟ್ಟು ಆರೋಗ್ಯವನ್ನು ಕೆಡಿಸಿಕೊಳ್ತಾರೆ. ಚಿಂತೆ ಮಾಡಿ 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 ನಿದ್ದೆ ಮಾಡುವುದಿಲ್ಲ, ಸರಿಯಾಗಿ ಊಟ ಮಾಡುವುದಿಲ್ಲ, ವೇದನೆ ಪಡೋದು, ಚಿಂತೆ ಪಡೋದು, ಇದರಿಂದ ಯಾವ ಪ್ರಯೋಜನ ಇಲ್ಲ. ದೇವರು ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ಗಮನಿಸಿರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಹೇಳ್ರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ನಿಮಗೆ ಸದುತ್ತರ ಬರ್ತದೆ. ನಿಮ್ಮ ಜೀವನ ಇದ್ದ ಹಾಗೆ ಇರುವುದಿಲ್ಲ. ದೇವರು ಉತ್ತಮವಾದಂಥ ಆಶೀರ್ವಾದವನ್ನು ಕೊಡ್ತಾರೆ. ದೇವರು ಕೊಡುವಂಥ ಆಶೀರ್ವಾದ ಭಾಗ್ಯದಾಯಕ, ಅದರಲ್ಲಿ ವ್ಯಸನ ಇರುವುದಿಲ್ಲ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 22ನೇ ವಚನದಲ್ಲಿ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿ ಬರೆಯಲ್ಪಟ್ಟಿದೆ. ವಾಕ್ಯವನ್ನು ಗಮನಿಸಿರಿ. ನಿಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕ್ರಿ. ನೀವು ಒತ್ತುಕೊಂಡು ಇರಬೇಡ್ರಿ. ಅನೇಕ ಜನರು ಹೇಳ್ತಾರೆ, ರಾತ್ರಿಯಲ್ಲಿ ನಿದ್ದೆ ಬರುವುದಿಲ್ಲ, ಪ್ರಾರ್ಥನೆ ಮಾಡ್ರಿ. ತುಂಬಾ ಚಿಂತೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ರಿ. ಊಟ ಮಾಡಲು ಮನಸ್ಸಿಲ್ಲ, ಪ್ರಾರ್ಥನೆ ಮಾಡ್ರಿ. ಸಮಸ್ಯೆಗಳೇ ನನ್ನ ಮುಂದೆ ಬರ್ತದೆ, ಪ್ರಾರ್ಥನೆ ಮಾಡ್ರಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ನೋಡುವ ದೇವರು, ಕಾಣುವ ದೇವರು, ತಿಳಿದಿರುವ ದೇವರು ಯೇಸು ಕ್ರಿಸ್ತನಿದ್ದಾನೆ. ನಿಮ್ಮ ಜೀವಿತವನ್ನು ಬಹಳ ಸ್ಪಷ್ಟವಾಗಿ ಆತನು ತಿಳಿದಿದ್ದಾನೆ. ನಿಮ್ಮ ಜೀವಿತ ಆತನಿಗೆ ಸ್ಪಷ್ಟವಾಗಿ ತಿಳಿದಿದೆ. ನಿಮ್ಮ ಅಗತ್ಯತೆಗಳು ಆತನಿಗೆ ತಿಳಿದಿದೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಚಿಂತೆಯನ್ನು ನೀವು ಒತ್ತುಕೊಳ್ಳಬೇಡ್ರಿ. ನೀವು ವೇದನೆ ಪಡುವುದು ದೇವರ ಚಿತ್ತವಲ್ಲ. ಚಿಂತೆ ಮಾಡುವುದು ದೇವರ ಚಿತ್ತವಲ್ಲ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ಚಿಂತೆ ಮಾಡುವುದು ದೇವರ ಚಿತ್ತವಲ್ಲ. ದೇವರು ಅದನ್ನು ಇಷ್ಟಪಡುವುದಿಲ್ಲ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು,
ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಚಿಂತೆಯನ್ನೆಲ್ಲ ದೇವರಿಗೆ ವಹಿಸಿರಿ. ಎಸಪ್ಪ, ಈ ಚಿಂತೆಯನ್ನೆಲ್ಲ ನನ್ನಿಂದ ತೆಗೆದು ಬಿಡ್ರಿ, ಸಮಾಧಾನ ಕೊಡ್ರಿ, ನೆಮ್ಮದಿ ಕೊಡ್ರಿ, ಆರೋಗ್ಯ ಕೊಡ್ರಿ. ಈ ಲೋಕದ ಜೀವಿತದಲ್ಲಿ ಏಸಪ್ಪ ನಿನ್ನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ ನನ್ನ ಜೀವಿತದಲ್ಲಿ ಅನುಭವಿಸ್ಬೇಕು, ನನಗೆ ಕೊಡ್ರಿ ಎಂಬುದಾಗಿ ಕೇಳ್ರಿ. ಚಿಂತೆ ಮಾಡಬೇಡ್ರಿ. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ದೇವರು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಂತ ಬಿಡುಗಡೆ ಕೊಟ್ಟು ನಿಮ್ಮ ನೀತಿವಂತರನ್ನಾಗಿ ಮಾಡಿದ್ದಾರೆ. ನೀತಿವಂತನನ್ನು ದೇವರು ಎಂದಿಗೂ ಕದಲಗೊಳಿಸನು. ದೇವರು ನಿಮಗೆ ಅದ್ಭುತ ಮಾಡ್ತಾರೆ, ಅತಿಶಯ ಮಾಡ್ತಾರೆ, ಉನ್ನತಿಗೆ ತರ್ತಾರೆ. ನಿಮ್ಮ ಜೀವನ ಇದ್ದಾಗಿರುವುದಿಲ್ಲ. ದೇವರ ಆಶೀರ್ವಾದವು ಭಾಗ್ಯದಾಯಕವು, ಅದರಲ್ಲಿ ವ್ಯಸನ ಇರುವುದಿಲ್ಲ. ಆ ಆಶೀರ್ವಾದವನ್ನು ಹುಡುಕಿರಿ, ಆ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನೀನು ಆಶೀರ್ವಾದ ಕೊಡುವವರೆಗೂ ನಿನ್ನ ಸನ್ನಿಧಿಯಲ್ಲಿ ಕಾದಿರ್ತೇನೆ ಎಂಬುದಾಗಿ ಪ್ರಾರ್ಥಿಸಿರಿ. ದೇವರು ಭಾಗ್ಯದಾಯಕವಾದ ಆಶೀರ್ವಾದವನ್ನು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಬನ್ನಿ ಪ್ರಿಯರೇ, ಚಿಂತೆ ಮಾಡ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ, ಸಮಸ್ಯೆ ನೋಡಿ ನೋಡಿ ಕೊರಗ್ತಿದ್ದೀರೋ, ದೇವರು ಭಾಗ್ಯದಾಯಕವಾದ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ತಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಏಸಪ್ಪ, ನೀವು ಕೊಡುವಂಥ ಆಶೀರ್ವಾದ ಭಾಗ್ಯದಾಯಕವು, ಅದರಲ್ಲಿ ವ್ಯಸನ ಇರುವುದಿಲ್ಲ. ಎಷ್ಟು ಜನರು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನಿಂದೆಗಳಲ್ಲಿ, ಮಕ್ಕಳ ಜೀವಿತ ಏನಾಗ್ತದೆ ಎಂಬುದಾಗಿ ಅನೇಕ ಜನರು ವೇದನೆ ಪಡುತ್ತಿರಬಹುದು ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು, ಅವರ ಜೀವಿತದಲ್ಲಿ ನೀವು ಕೊಡುವಂಥ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳಲು ಅವರಿಗೆ ಸಹಾಯ ಮಾಡ್ರಿ. ಅವರು ವಿರುದ್ಧವಾಗಿ ನಿಲ್ಲುವಂಥ ಎಲ್ಲ ಸೈತಾನ ಕ್ರಿಯೆಗಳು ಯೇಸುರ ರಕ್ತದ ಬಲದ ಲಯವಾಗಲಿ. ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯಜೀವ ರಕ್ಷಣೆಯನ್ನು ಅವರ ಜೀವಿತದಲ್ಲಿ ಬಿಡುಗಡೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಅದ್ಭುತ ಮಾಡ್ರಿ ಸ್ವಾಮಿ. ನಿನ್ನ ಜೀವ ಹೇಳಿತು ಬರಲು, ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನೀವು ಕೊಡುವಂಥ ಭಾಗ್ಯದಾಯಕವಾದ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಲು ನಿನ್ನ ಘನವುಳ್ಳ ನಾಮ ಮಹಿಮೆ ಆಗಲು ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ರಿ. ಭಾಗ್ಯದಾಯಕವಾದ ಆಶೀರ್ವಾದಗಳನ್ನು ಏಸಪ್ಪ ನೀವು ಅನುಗ್ರಹಿಸಿಕೊಡೋದಕ್ಕಾಗಿ ಸ್ತೋತ್ರ ಸ್ತೋತ್ರ. ತಂದೆಯಾದ ದೇವರೇ, ಯೇಸುವಿನ ಮೂಲಕ ಮಾಡಿದ ಪ್ರಾರ್ಥನೆಯನ್ನು ಕೇಳಿ ನನ್ನೊಟ್ಟಿಗೆ ಎಷ್ಟು ಜನರ ಪ್ರಾರ್ಥನೆ ಮಾಡ್ತಿದ್ದಾರೆ ಅವರೆಲ್ಲರನ್ನ ಆಶೀರ್ವಾದ ಮಾಡಿ ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡುತ್ತಿರುವ ಎಲ್ಲರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಂಡು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರ ಆಶೀರ್ವಾದವು ಭಾಗ್ಯದಾಯಕವು, ಅದರಲ್ಲಿ ವ್ಯಸನ ಇರುವುದಿಲ್ಲ. ಆ ಆಶೀರ್ವಾದವನ್ನು ದೇವರು ನಿಮಗೆ ಕೊಡಲು ಸಿದ್ಧನಿದ್ದಾನೆ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.